ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ರೈತ ರಾಜೇಶ್ ಕಾಕಡೆ ಅವರು 2024ರಲ್ಲಿ ತೀವ್ರ ನೀರಿನ ಕೊರತೆಯನ್ನು ಎದುರಿಸಿದರು. ಎರಡನೇ ಬೋರ್ವೆಲ್ ತೋಡಲು ಹಣ ಒದಗಿಸಲು ತಮ್ಮ ಪತ್ನಿ ಪೂಜಾ ಅವರ ಆಭರಣಗಳನ್ನು ಮಾರಾಟ ಮಾಡಿದರು. ಅವರ ಕಾರ್ಯವು ಬರಗಾಲ ಪೀಡಿತ 5 ಹಳ್ಳಿಗಳಿಗೆ ಉಚಿತ ನೀರು ಸರಬರಾಜು ಮಾಡಿದರು. ರಾಜೇಶ್ ಅವರು 2014ರಿಂದ ತಮ್ಮ ಜಮೀನಿನಲ್ಲಿರುವ ಬೋರ್ವೆಲ್ ಬಳಸಿ ಹತ್ತಿರದ ಹಳ್ಳಿಗಳಿಗೆ ನೀರು ಒದಗಿಸುತ್ತಿದ್ದಾರೆ. ವರ್ಷಗಳಲ್ಲಿ ಬೇಡಿಕೆ ಹೆಚ್ಚಾದಂತೆ ಅವರು ಮತ್ತೊಂದು ಬೋರ್ವೆಲ್ ತೋಡಲು ಹೆಜ್ಜೆ ಇಟ್ಟರು. ಸುಮಾರು 1.5 ಲಕ್ಷ ಹೂಡಿಕೆ ಮಾಡಿದರು. ಅದನ್ನು ಅವರು ತಮ್ಮ ಪತ್ನಿಯ ಹಾರ ಮತ್ತು ಕಿವಿಯೋಲೆಗಳನ್ನು ಮಾರಾಟ ಮಾಡುವ ಮೂಲಕ ನಿರ್ವಹಿಸಿದರು. ಈ ಎರಡನೇ ಬೋರ್ವೆಲ್ ಅವರ ನೀರಿನ ವಿತರಣೆಯನ್ನು ಗಮನಾರ್ಹವಾಗಿ ವಿತರಿಸಲು ಅವಕಾಶ ಮಾಡಿಕೊಟ್ಟಿತು. ಇಂದು ರಾಜೇಶ್ ಕಾಕಡೆ ಅವರು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಪ್ರತಿದಿನ ಸುಮಾರು 20,000 ಲೀಟರ್ ನೀರನ್ನು ಪೂರೈಸುತ್ತಾರೆ. ವಿದ್ಯುತ್ ಕಡಿತದ ಸಮಯದಲ್ಲಿ ಗ್ರಾಮಸ್ಥರು ನೀರನ್ನು ಪರಿಣಾಮಕಾರಿಯಾಗಿ ಸಂಗ್ರಹಿಸಲು ಮತ್ತು ವಿತರಿಸಲು ಅವರು ಸ್ಥಾಪಿಸಿದ 8 ದೊಡ್ಡ 2,000 ಲೀಟರ್ ಸಂಗ್ರಹ ಟ್ಯಾಂಕ್ಗಳನ್ನು ಅವಲಂಬಿಸಿದ್ದಾರೆ. ಇತರರಿಗೆ ಸಹಾಯ ಮಾಡುವ ಅವರ ಅಚಲ ಬದ್ಧತೆಯು ಅವರಿಗೆ ಜಲದೂತ್ ಅಥವಾ ವಾಟರ್ ಏಂಜಲ್ ಎಂದು ಕರೆಯುತ್ತಾರೆ.